ಚರಿತ್ರೆಯನ್ನು ತಿರುವಿ ಹಾಕಿದ್ರೆ ಕೆಲವು ಹೆಸರುಗಳು ಬಂಗಾರದ ಅಕ್ಷರದಲ್ಲಿರುತ್ತೆ. ಅದೇ ಇನ್ನೂ ಕೆಲವರು ಇಡೀ ಕಥೆಯನ್ನೇ ಬದಲಿಸಿದ್ರೂ ತೆರೆಮರೆಯಲ್ಲೇ ಉಳಿದುಬಿಡ್ತಾರೆ. ಅವರ ಪ್ರಭಾವ ಇದೆಯಲ್ಲ, ಅದು ತುಂಬ ದೊಡ್ಡದು. ಆದರೆ ಅವರ ಧ್ವನಿ ಅದು ಕೇಳಿಸೋದೇ ಇಲ್ಲ. ಇವತ್ತು ನಾವು ಅಂಥದ್ದೇ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಕ್ರೈಸ್ತ ಧರ್ಮದಲ್ಲಿ ತುಂಬ ಮುಖ್ಯವಾದ ಆದರೆ ಅಷ್ಟೇ ಸೈಲೆಂಟ್ ಆಗಿದ್ದ ಒಬ್ಬ ವ್ಯಕ್ತಿಯ ಕಥೆಯನ್ನ ನೋಡೋಣ ಬನ್ನಿ. ಕೇಳ್ಸೋಕೆ ವಿಚಿತ್ರ ಅನ್ಸುತ್ತೆ ಅಲ್ವಾ? ಇಡೀ ಬೈಬಲ್ನಲ್ಲಿ ಒಂದೇ ಒಂದು ಮಾತು ಕೂಡ ಆಡದೇ ಇರೋ ವ್ಯಕ್ತಿ ಇಷ್ಟೊಂದು ಇಂಪಾರ್ಟೆಂಟ್ ಆಗೋಕೆ ಹೇಗೆ ಸಾಧ್ಯ? ಅವರ ಮೌನದಲ್ಲೇ ಏನಾದರೂ ಶಕ್ತಿ ಇತ್ತಾ? ಬನ್ನಿ, ಈ ಸೀಕ್ರೆಟ್ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ. ಸರಿ, ಜೋಸೆಫರ್ ಬಗ್ಗೆ ನಮಗೆ ಗೊತ್ತಿರೋದೆಲ್ಲ ಹೆಚ್ಚಾಗಿ ಸುವಾರ್ತೆಗಳಿಂದ, ಅಂದ್ರೆ ಗಾಸ್ಪೆಲ್ಸಿಂದ ಬಂದಿರೋದು. ಹಾಗಾದ್ರೆ ಮ್ಯಾಥ್ಯೂ ಮತ್ತೆ ಲೂಕ್ ಅವರು ಮೊದಲು ಏನು ಹೇಳ್ತಾರೆ, ಅವ್ರನ್ನ ಹೇಗೆ ಪರಿಚಯಿಸ್ತಾರೆ ಅಂತ ನೋಡೋಣ. ಯಾರು ಈ ಜೋಸೆಫ್? ಅವರು ಬರೀ ನಜರತ್ನ ಒಬ್ಬ ಬಡಗಿ ಅಷ್ಟೇ ಅಲ್ಲ, ಅವರು ರಾಜ ಡೇವಿಡ್ ವಂಶಕ್ಕೆ ಸೇರಿದವರು. ಅಂದ್ರೆ ಅವರಲ್ಲಿ ರಾಜಮನೆತನದ ರಕ್ತ ಹರಿತಿತ್ತು. ಮೇರಿ ಜೊತೆ ಅವರ ಮದುವೆ ನಿಶ್ಚಯ ಆಗಿತ್ತು. ಅಷ್ಟೇ ಅಲ್ಲ, ಅವರನ್ನ ಎಲ್ಲರೂ ನೀತಿವಂತ ಮನುಷ್ಯ ಅಂತ ಕರಿತಿದ್ರು. ಈ ನೀತಿವಂತ ಅಂದ್ರೆ ಬರೀ ಕಾನೂನು ಪಾಲನೆ ಮಾಡೋನು ಅಂತಲ್ಲ, ಅದಕ್ಕಿಂತ ದೊಡ್ಡ ಅರ್ಥ ಇದೆ. ಅಂದ್ರೆ ಹೃದಯವಂತ, ಸರಿ ತಪ್ಪುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಅಂತ. ಈ ಒಂದು ಲೈನ್ ಇದೆಯಲ್ಲ, ಇದು ಅವರ ಕ್ಯಾರೆಕ್ಟರ್ ಹೇಗಿತ್ತು ಅಂತ ಪೂರ್ತಿಯಾಗಿ ಹೇಳ್ಬಿಡುತ್ತೆ. ಜಸ್ಟ್ ಯೋಚನೆ ಮಾಡಿ, ತಾನು ಮದುವೆ ಆಗ್ಬೇಕಿದ್ದ ಹುಡುಗಿ ಆಗ್ಲೇ ಗರ್ಭಿಣಿ ಅಂತ ಗೊತ್ತಾದ್ರೆ ಯಾವ ಗಂಡ್ಸಿಗೆ ತಾನೇ ಶಾಕ್ ಆಗಲ್ಲ. ಆದರೆ ಜೋಸೆಫರ ತಲೆಗೆ ಬಂದ ಮೊದಲ ಯೋಚನೆ ಸೇಡು ತೀರಿಸ್ಕೊಡೋದಾಗ್ಲಿ, ಅವಳಿಗೆ ಅವಮಾನ ಮಾಡೋದಾಗ್ಲಿ ಆಗಿರಲಿಲ್ಲ. ಬದಲಿಗೆ ಮೇರಿಯನ್ನೇ ಪಬ್ಲಿಕ್ ಅವಮಾನದಿಂದ ಹೇಗೆ ಕಾಪಾಡೋದು ಅನ್ನೋದಾಗಿತ್ತು. ಇದು ಅವರ ದೊಡ್ಡ ಗುಣ, ಅವರ ಘನತೆಗೆ ಒಂದು ಸಾಕ್ಷಿ. ಹಾಗಾದ್ರೆ ಬನ್ನಿ, ಜೋಸೆಫರ ಜೀವನದ ಪಯಣವನ್ನೇ ನೋಡೋಣ. ಅವರ ಲೈಫನ್ನೇ ಚೇಂಜ್ ಮಾಡಿದ, ಅವರ ನಂಬಿಕೆಯನ್ನೇ ಪರೀಕ್ಷೆ ಮಾಡಿದ, ಮತ್ತೆ ಕೊನೆಗೆ ಅವರನ್ನೊಬ್ಬ ಮಹಾನ್ ವ್ಯಕ್ತಿಯಾಗಿ ರೂಪಿಸಿದ ಆ ಇಂಪಾರ್ಟೆಂಟ್ ಘಟನೆಗಳು ಯಾವುವು ಅಂತ ನೋಡೋಣ. ಮದುವೆ ನಿಶ್ಚಯ ಆದಾಗಿನ ಕನ್ಫ್ಯೂಷನಿಂದ ಹಿಡಿದು ಹೆರೋದನಿಂದ ತಪ್ಪಿಸ್ಕೊಳ್ಳೋಕೆ ಈಜಿಪ್ಟ್ಗೆ ಓಡಿ ಹೋಗೋವರೆಗೂ ಪ್ರತಿಯೊಂದು ಟರ್ನಿಂಗ್ ಪಾಯಿಂಟ್ನಲ್ಲೂ ಅವರಿಗೆ ಕನಸಿನ ಮೂಲಕ ದೈವಿಕ ಮಾರ್ಗದರ್ಶನ ಸಿಗ್ತಾ ಇತ್ತು. ಅವರು ಒಂದ್ಸಲಾನೂ ಪ್ರಶ್ನೆ ಮಾಡಲಿಲ್ಲ, ಅನುಮಾನ ಪಡಲಿಲ್ಲ, ಬರೀ ಹೇಳಿದ್ದನ್ನ ಮಾಡ್ತಾ ಹೋದ್ರು. ಅವರ ಡಿಸಿಷನ್ಗಳೆಲ್ಲ ಲಾಜಿಕ್ ಮೇಲೆ ಇರಲಿಲ್ಲ, ಬದಲಿಗೆ ಅಚಲವಾದ ನಂಬಿಕೆ ಮೇಲೆ ಇತ್ತು. ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಪಾಯಿಂಟ್ ಇದೆ. ಜೋಸೆಫರು ಏನ್ ಮಾಡಿದ್ರು ಅನ್ನೋದಕ್ಕಿಂತ ಯಾಕೆ ಮಾಡಿದ್ರು ಅಂತ ನೋಡೋಣ. ಅಂದ್ರೆ ಅವರ ಆಕ್ಷನ್ಗಳ ಹಿಂದಿದ್ದ ಆ ಗುಣಗಳು ಯಾವುವು ಅಂತ. ಅವರ ಮೌನವೇ ಅವರ ಆಕ್ಷನ್ ಆಗಿತ್ತು. ಜೋಸೆಫರ ಕಥೆಯನ್ನ ಅವರ ಮಾತುಗಳು ಹೇಳಲ್ಲ, ಅವರ ಕೆಲ್ಸಗಳು ಹೇಳುತ್ತೆ. ಹಾಗಾದ್ರೆ ಆ ಕೆಲ್ಸಗಳ ಹಿಂದಿದ್ದ ಪವರ್ ಯಾವುದು? ಅವರ ಕ್ಯಾರೆಕ್ಟರ್ಗೆ ಅಡಿಪಾಯ ಆಗಿದ್ದ ಆ ಗುಣಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ವಿಧೇಯತೆ, ಅಂದ್ರೆ ಒಬೀಡಿಯನ್ಸ್. ಕನಸಿನಲ್ಲಿ ದೇವದೂತ ಮೇರಿಯನ್ನ ನಿನ್ನ ಹೆಂಡತಿಯಾಗಿ ಸ್ವೀಕರಿಸು ಅಂದಾಗ ಅವರು ಮರುಗಳಿಗೆ ಯೋಚನೆ ಮಾಡಲಿಲ್ಲ, ತಕ್ಷಣ ಒಪ್ಕೊಂಡ್ರು. ಈಜಿಪ್ಟ್ಗೆ ಓಡಿ ಹೋಗು ಅಂತ ಆಜ್ಞೆ ಬಂದಾಗ ಅದೇ ಮಧ್ಯರಾತ್ರಿಯಲ್ಲಿ ಎದ್ದು ತಮ್ಮ ಫ್ಯಾಮಿಲಿನ ಸೇಫ್ ಜಾಗಕ್ಕೆ ಕರ್ಕೊಂಡು ಹೋದ್ರು. ಅವರ ವಿಧೇಯತೆ ಹೇಗಿತ್ತು ಅಂದ್ರೆ ತಕ್ಷಣದ ಮತ್ತು ಸಂಪೂರ್ಣವಾಗಿತ್ತು. ಇನ್ನು ಎರಡನೇದು ನಂಬಿಕೆ, ಅಂದ್ರೆ ಟ್ರಸ್ಟ್. ದಾರಿ ಸರಿಯಾಗಿ ಕಾಣಿಸ್ತಿಲ್ಲ, ಮುಂದೆ ತುಂಬಾ ಅಪಾಯ ಇದೆ ಅಂತ ಗೊತ್ತಿದ್ರೂ ದೇವರ ಯೋಜನೆ ಮೇಲೆ ಅವರಿಗೆ ಸಂಪೂರ್ಣ ನಂಬಿಕೆ ಇತ್ತು. ಇದು ಸುಮ್ಮನೆ ಮನಸ್ಸಲ್ಲಿಟ್ಕೊಂಡ ನಂಬಿಕೆಯಲ್ಲ, ಅದನ್ನ ಅವರು ತಮ್ಮ ಕೆಲಸಗಳಲ್ಲೇ ಮಾಡಿ ತೋರಿಸಿದ್ರು. ಮೂರನೇ ಗುಣ ವಿನಮ್ರತೆ, ಹ್ಯುಮಿಲಿಟಿ. ಜೋಸೆಫರ ಸೇವೆ ಯಾವಾಗ್ಲೂ ಸೈಲೆಂಟ್ ಆಗಿ ತೆರೆಮರೆಯಲ್ಲಿರ್ತಿತ್ತು. ಮನುಷ್ಯ ಚರಿತ್ರೆಯ ಇಷ್ಟೊಂದು ದೊಡ್ಡ ಕಥೆಯಲ್ಲಿ ಅಷ್ಟು ಮುಖ್ಯ ಪಾತ್ರ ಮಾಡಿದ್ರೂ ಅವರು ಯಾವತ್ತೂ ಕ್ರೆಡಿಟ್ ತಗೊಳ್ಳೋಕೆ ಹೋಗ್ಲಿಲ್ಲ. ಅವರ ದೊಡ್ಡಸ್ತಿಕೆ ಇರೋದೇ ಅವರ ಈ ಸರಳತೆಯಲ್ಲಿ. ಕೊನೆಯದಾಗಿ ಧೈರ್ಯ, ಕರೇಜ್. ಇದು ಸುಮ್ಮನೆ ಕಷ್ಟಗಳನ್ನ ಸಹಿಸ್ಕೊಳ್ಳೋ ಧೈರ್ಯ ಅಲ್ಲ, ಬದಲಿಗೆ ಆಕ್ಷನ್ ತಗೊಳ್ಳೋ ಧೈರ್ಯ. ರಾಜ ಹೆರೋದನ ಸೈನಿಕರು ಮಕ್ಕಳನ್ನ ಹುಡುಕ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಜೋಸೆಫರು ಸುಮ್ಮನೆ ಕೂರ್ಲಿಲ್ಲ. ತಕ್ಷಣ ಎದ್ದು ಅಪಾಯದಿಂದ ತಮ್ಮ ಕುಟುಂಬವನ್ನ ದೂರ ಕರ್ಕೊಂಡು ಹೋದ್ರು. ಅವರು ಒಬ್ಬ ನಿಜವಾದ ಪ್ರೊಟೆಕ್ಟರ್ ಆಗಿದ್ರು. ಈ ಎಲ್ಲ ಗುಣಗಳು ಸೇರಿ ಜೋಸೆಫರ ಜೀವನದಲ್ಲಿ ಎರಡು ಮುಖ್ಯ ಪಾತ್ರಗಳಾಗಿ ಕಾಣಿಸ್ಕೊಳ್ತೆ. ಒಂದು ತಮ್ಮ ಕುಟುಂಬದ ರಕ್ಷಕ, ಇನ್ನೊಂದು ಒಬ್ಬ ಶ್ರಮಜೀವಿ. ಬನ್ನಿ, ಈ ಎರಡು ರೋಲ್ಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಯೇಸು ಮತ್ತು ಮೇರಿಯನ್ನ ಈ ಭೂಮಿ ಮೇಲೆ ರಕ್ಷಿಸೋ ಜವಾಬ್ದಾರಿ ಅವ್ರ ಮೇಲಿತ್ತು. ಇದೇನು ಸಣ್ಣ ವಿಷಯ ಅಲ್ಲ. ಅವರು ಬರೀ ಒಬ್ಬ ತಂದೆ ಆಗಿರಲಿಲ್ಲ, ಬದಲಿಗೆ ದೇವರ ಪ್ಲಾನ್ನನ್ನ ಎಲ್ಲ ಅಪಾಯಗಳಿಂದ ಕಾಪಾಡೋ ಒಬ್ಬ ಗಾರ್ಡಿಯನ್ ಆಗಿದ್ರು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಜೋಸೆಫರನ್ನ ವಿವರಿಸೋಕೆ ಬಳಸೋ ಗ್ರೀಕ್ ಪದ ಟೆಕ್ಟಾನ್. ಇದರ ಅರ್ಥ ಬರೀ ಬಡಗಿ ಅಂತ ಅಲ್ಲ, ಮರ, ಕಲ್ಲು, ಲೋಹ ಹೀಗೆ ಎಲ್ಲಾ ಥರದ ವಸ್ತುಗಳ ಜೊತೆ ಕೆಲಸ ಮಾಡೋ ಒಬ್ಬ ಸ್ಕಿಲ್ಡ್ ಕುಶಲಕರ್ಮಿ ಅಂತ.
ಅಂದ್ರೆ ಅವರೊಬ್ಬ ಮಾಸ್ಟರ್ ಕ್ರಾಫ್ಟ್ಸ್ಮ್ಯಾನ್ ಆಗಿದ್ರು. ಇದು ಅವರ ಶ್ರಮಕ್ಕಿರೋ ಗೌರವವನ್ನ ತೋರಿಸುತ್ತೆ. ಜೋಸೆಫರು ತಮ್ಮ ಬದುಕಿನುದ್ದಕ್ಕೂ ತೆರೆಮರೆಯಲ್ಲಿಯೇ ಇದ್ರು. ಆದ್ರೆ ಶತಮಾನಗಳು ಕಳೆದ ಮೇಲೆ ಅವರ ಮೌನದ ಬೆಲೆ ಏನು ಅಂತ ಜಗತ್ತಿಗೆ ನಿಧಾನವಾಗಿ ಅರ್ಥ ಆಗೋಕೆ ಶುರುವಾಯಿತು. ಬನ್ನಿ, ಈ ಕೊನೆಯ ಭಾಗದಲ್ಲಿ ಅವರ ಪರಂಪರೆ ಹೇಗೆ ಶಾಶ್ವತವಾಯಿತು ಅಂತ ನೋಡೋಣ. ಕಾಲ ಕಳೆದಂತೆಯೇ ಚರ್ಚ್ ಜೋಸೆಫ್ರ ಪಾತ್ರವನ್ನ ಅಧಿಕೃತವಾಗಿ ಗುರುತಿಸಕ್ಕೆ ಶುರು ಮಾಡಿತು. ಅವರು ಕೇವಲ ಬಡಗಿಯಾಗಿ ಉಳಿಲಿಲ್ಲ, ಬದಲಿಗೆ ಎಲ್ಲಾ ಕಾರ್ಮಿಕರ ಪೋಷಕರಾದ್ರು. ಬರೀ ಒಬ್ಬ ತಂದೆಯಾಗಿ ಉಳಿಲಿಲ್ಲ, ಇಡೀ ಪ್ರಪಂಚದ ಎಲ್ಲ ಕುಟುಂಬಗಳು ಮತ್ತು ತಂದೆಯರಿಗೆ ಪೋಷಕರಾದರು. ಕೊನೆಗೆ 1870ರಲ್ಲಿ ಪೋಪ್ ಪಯಸ್ 9 ಅವರನ್ನ ಇಡೀ ವಿಶ್ವ ಚರ್ಚ್ನ ರಕ್ಷಕ ಅಂತ ಘೋಷಣೆ ಮಾಡಿದ್ರು. ಅವರ ಆ ಸೈಲೆಂಟ್ ಸೇವೆಗೆ ಸಿಕ್ಕ ಅತಿ ದೊಡ್ಡ ಗೌರವ ಇದು. ಹಾಗಾದ್ರೆ ಇದೆಲ್ಲದ್ರಿಂದ ನಾವು ಕಲಿಬೇಕಾದ್ದು ಏನು? ದೊಡ್ಡ ದೊಡ್ಡ ಸಾಧನೆ ಮಾಡೋದ್ರಲ್ಲಿ ಶ್ರೇಷ್ಠತೆ ಇಲ್ಲ, ಬದಲಿಗೆ ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಜವಾಬ್ದಾರಿಗಳನ್ನೇ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಮಾಡೋದ್ರಲ್ಲೇ ನಿಜವಾದ ಶ್ರೇಷ್ಠತೆ ಇದೆ ಅನ್ನೋದು. ಪೋಪ್ ಫ್ರಾನ್ಸಿಸ್ ಅವರ ಈ ಮಾತು ಜೋಸೆಫ್ರು ಇವತ್ತಿಗೂ ಯಾಕೆ ಅಷ್ಟು ಮುಖ್ಯ ಅಂತ ಹೇಳುತ್ತೆ. ಗಮನಕ್ಕೆ ಬರ್ದೇ ಇರೋ ಈ ವ್ಯಕ್ತಿ ಕಷ್ಟದ ಸಮಯದಲ್ಲಿ ನಮಗೆ ದಾರಿ ತೋರಿಸೋ, ಸಪೋರ್ಟಾಗಿ ನಿಲ್ಲೋ ಒಬ್ಬ ಗೈಡ್ ಆಗ್ಬಲ್ಲರು ಅಂತ. ಅವ್ರು ಮಾತಾಡದೇ ಇದ್ರೂ ಒಬ್ಬ ಪವರ್ಫುಲ್ ಸ್ಪಿರಿಚುವಲ್ ಗೈಡ್ ಆಗಿ ಇವತ್ತಿಗೂ ಇದ್ದಾರೆ. ಹಾಗಾದ್ರೆ ಈ ಇಡೀ ಚರ್ಚೆನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಯಾವಾಗಲೂ ಸದ್ದು, ಗದ್ದಲ, ಪ್ರಚಾರಕ್ಕೆ ಹೆಚ್ಚು ಬೆಲೆ ಕೊಡೋ ಇವತ್ತಿನ ಜಗತ್ತಿನಲ್ಲಿ ಜೋಸೆಫರ್ ಹಾಗೆ ಸೈಲೆಂಟಾಗಿ ಆದರೆ ಪವರ್ಫುಲ್ ಆಗಿ ಬದುಕೋದ್ರಿಂದ ನಾವು ಕಲಿಬೇಕಾದೇನಾದ್ರು ಇದೆಯಾ? ಬಹುಶಃ ನಿಜವಾದ ಶಕ್ತಿ ಮಾತುಗಳಲ್ಲಿ ಇಲ್ಲ, ಬದಲಿಗೆ ನಮ್ಮ ಕೆಲಸಗಳಲ್ಲಿಯೇ ಇದೆಯೋ ಏನೋ.